ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ನಾನೇ ಸರಿ, ನಂದೇ ಸರಿ ಎನ್ನುವ ಅಹಂಕಾರದ ಪೊರೆ ಎಲ್ಲಿಯವರೆಗೆ ಕಳಚುವುದಿಲ್ಲವೋ ಅಲ್ಲಿಯವರೆಗೆ ಅವರ ತಪ್ಪುಗಳು, ಬೇರೆಯವರ ನೋವುಗಳು ಅವರಿಗೆ ಅರಿವಿಗೆ ಬಾರದು. ಬಿಡುವಿಲ್ಲದಂತೆ ಕೆಲಸ ಮಾಡ್ತಲೇರಿ. ನಮ್ಮ ಮನಸ್ಸು ಅತ್ತಿತ್ತ ಚಲಿಸಲು ಪುರ್ಸೋತ್ ಕೊಡಬೇಡಿ. ಇದು ರೂಢಿಯಾಗಿ ಬಿಟ್ರೆ ನಿಮ್ಮಷ್ಟು ಸುಖಿ ಯಾರೂ ಇಲ್ಲ. ತಾಯಿ ಇಲ್ಲದೆ ಇಡೀ ಮನೆ ಚಲ್ಲಾಪಿಲ್ಲಿ ಆಗ್ತದೆ. ತಂದೆ ಇಲ್ಲದೆ ಇಡೀ ಜಗತ್ತು ಚಲ್ಲಾಪಿಲ್ಲಿ ಆಗ್ತದೆ. ಸಂಪತ್ತು ಎಷ್ಟೇ ಇದ್ದರೂ ಸರಳತೆ ಮಾತ್ರ ಮನುಷ್ಯನಿಗೆ ಒಳ್ಳೆಯ ಗೌರವ ತಂದು ಕೊಡುತ್ತೆ. ಯಾಕಂದ್ರೆ ಸಂಪತ್ತಿಗೆ ಬೆಲೆ ಕಟ್ಟಬಹುದು, ಆದರೆ ಸರಳತೆಗೆ ಬೆಲೆ ಕಟ್ಟಲಾಗದು. ಬದುಕು ಎಷ್ಟು ಶ್ರೀಮಂತವಾಗಿದೆ ಅನ್ನೋದಕ್ಕಿಂತ ಎಷ್ಟು ನೆಮ್ಮದಿಯಾಗಿದೆ ಅನ್ನೋದು ಬಹಳ ಮುಖ್ಯ. ಕಷ್ಟ ಅನ್ನೋದು ಜೀವನದ ಒಂದು ಪುಟ ಮಾತ್ರ. ಸಂಬಂಧ ಎನ್ನುವುದು ಪೂರ್ತಿ ಪುಸ್ತಕ. ದಯವಿಟ್ಟು ಒಂದು ಪುಟಕ್ಕೋಸ್ಕರ ಪೂರ್ತಿ ಪುಸ್ತಕವನ್ನ ಕಳೆದುಕೊಳ್ಬೇಡಿ. ಸಂಬಂಧಕ್ಕೆ ಬೆಲೆ ಕೊಡಿ. ನಿನ್ನ ತಪ್ಪು ಇಲ್ಲದೆ ಯಾರು ನಿನ್ನನ್ನು ನಿಂದಿಸಿದ್ರೆ ಪ್ರತಿಕಾರ ತೀರಿಸಲು ನಿನ್ನ ಕೈಯಲ್ಲಿ ಆಗದಿದ್ದರು ಕಾಲ ಅವರನ್ನು ತಪ್ಪದೆ ಶಿಕ್ಷಿಸ್ತದೆ. ಯಾಕಂದ್ರೆ ಅವರು ಮಾಡಿದ ಕರ್ಮಗಳಿಗೆ ಅವರೇ ಶಿಕ್ಷೆ ಅನುಭವಿಸಲೇಬೇಕು. ಸಹಾಯ ಎನ್ನುವುದು ಎಂತಹ ಘಟನೆ ಅಂದ್ರೆ, ಸಹಾಯ ಮಾಡಿದ್ರೆ ಜನರು ಮರೆತು ಬಿಡ್ತಾರೆ, ಮಾಡದಿದ್ರೆ ನೆನಪಿನಲ್ಲಿಟ್ಕೊಳ್ತಾರೆ. ಯಾರ ಮನಸ್ಸು ಒಳ್ಳೆಯದಾಗಿರ್ತದೆ ಅವರ ಹಣೆ ಬರ ಅಷ್ಟೇ ಕೆಟ್ಟದಾಗಿರ್ತದೆ. ಇದು ಮಾತ್ರ 100ಕ್ಕೆ 100ರಷ್ಟು ಸತ್ಯ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿ, ಸಾಧ್ಯವಾದಷ್ಟು ಒಳ್ಳೆಯದನ್ನೇ ಮಾಡಿ. ಯಾಕಂದ್ರೆ ಹೂ ಮಾರುವವರ ಕೈಯಲ್ಲಿ ಯಾವಾಗಲೂ ಹೂವಿನ ಸುವಾಸನೆ ಇರ್ತದೆ. ಮತ್ತೊಬ್ಬರ ಕುರಿತು ಆಪಾದನೆ ಮಾಡುವ ಮೊದಲು ಆಳವಾಗಿ ಯೋಚಿಸಿ. ಯಾಕಂದ್ರೆ ಮಾಡಿದ ಆಪಾದನೆ ಸುಳ್ಳಾದ್ರೆ ಅದರ ಪ್ರತಿಫಲ ತುಂಬಾ ಘೋರವಾಗಿರ್ತದೆ. ತನ್ನ ಎತ್ತರವಾದ ಗುಣದಿಂದ ಮಾತ್ರ ಮನುಷ್ಯ ಎತ್ತರವಾದ ಸ್ಥಾನಕ್ಕೇರಲು ಸಾಧ್ಯ. ಶಿಖರದ ತುದಿಗೆ ಕೂತ ಮಾತ್ರಕ್ಕೆ ಕಾಗೆ ಗರುಡವಾಗಲು ಸಾಧ್ಯವೇ? ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.